ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀರಾ ಸ್ನೇಹಿತರೆ? ಊಟ ಮಾಡಿದ್ರಾ? ಓಕೆ ಸ್ನೇಹಿತರೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಸಣ್ಣ ಮೆಸೇಜ್ ಸ್ನೇಹಿತರೆ. ಏನು ಗೊತ್ತಾ ಸ್ನೇಹಿತರೆ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ, ಮಕ್ಕಳ ಕೇರಿಂಗ್ ಬಗ್ಗೆ. ನಾನು ಎಲ್ಲ ವಿಡಿಯೋದಲ್ಲಿ ಸ್ನೇಹಿತರೆ ಏನಾದರೂ ಒಂದು ಮೆಸೇಜ್ ಕೊಡ್ತಾನೆ ಇರ್ತೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ವಿಷಯಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಕೆಲವೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಸ್ನೇಹಿತರೆ. ಮಕ್ಕಳ ಬಗ್ಗೆ ನಾನು ಹೇಳಿದ್ದೆ, ಅದು ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದರು ಸ್ನೇಹಿತರೆ. ಏನಂದರೆ ಇದು ಸ್ವಲ್ಪ ಸೌಂಡ್ ಬರ್ತಾಯಿದೆ ಸ್ನೇಹಿತರೆ, ಕ್ಷಮಿಸಿ ಸ್ನೇಹಿತರೆ. ಏನಂದರೆ ಅದ್ರ ಬಗ್ಗೆ ತುಂಬ ಜನ ನನಗೆ ಒಳ್ಳೆ ಕಮೆಂಟ್ಸ್ ಹಾಕಿದರು. ಸಿಸ್ಟರ್, ಒಳ್ಳೆ ಮಕ್ಕಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಂತ ತುಂಬ ಜನ ಹಾಕಿದ್ರು. ಅದರಲ್ಲಿ ಒಂದು ಸ್ಪೆಷಲ್ ಕಮೆಂಟ್ಸ್ ಸ್ನೇಹಿತರೆ. ಅವರು ಯಾವಾಗಲೂ ರೆಗ್ಯುಲರಾಗಿ ನನಗೆ ಕಮೆಂಟ್ಸ್ ಮಾಡ್ತಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ಲೇಡಿ ಯೂಟ್ಯೂಬರ್. ಅವರು ಬ್ಯೂಟಿ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಅವ್ರು ಹಾಕೋ ಕಮೆಂಟ್ಸ್ಗಳು ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ. ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರದ್ದು ಕಮೆಂಟ್ಸು. ಏನು ಹಾರ್ಟ್ ಟಚಿಂಗ್ ಮಾಡೋಂಥ ಕಮೆಂಟ್ಸ್ ಸ್ನೇಹಿತರೆ ಅವ್ರದ್ದೆಲ್ಲ. ಏನಂದರೆ ಅವರು ಹಾಕಿದ್ದು ಅಂದರೆ, ನಿಮ್ಮ ವಿಡಿಯೋಗಳಲ್ಲಿ ನೀವು ಇನ್ಫಾರ್ಮೇಷನ್ನು ಕೊಡ್ತೀರಾ, ಗಿಡಗಳ ಬಗ್ಗೆ ಹೇಳ್ಕೊಂಡೆ ಇನ್ಫಾರ್ಮೇಷನ್ನು ಕೊಡ್ತೀರಾ ಒಳ್ಳೆ ಅಂತ, ಮಕ್ಕಳ ಬಗ್ಗೆ ಚೆನ್ನಾಗಿ ಹೇಳಿದ್ದೀರಾ ಅಂತ ಅವರು ಕಮೆಂಟ್ಸ್ ಹಾಕಿದರು ಸ್ನೇಹಿತರೆ. ನಿನ್ನೆ ನೈಟು ಹಾಕಿದರು. ನಾನು 11 ಗಂಟೆ ನೈಟಲ್ಲಿ ಅವ್ರಿಗೆ ರಿಪ್ಲೈ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ, ಗುಡ್ ನೈಟ್ ಅಂತ ಹಾಕಿದೆ ಸ್ನೇಹಿತರೆ ಅವರು. ಮತ್ತು ಇದು ಗುಡ್ ನೈಟ್ ಅಲ್ಲ, ಶೋಭಾ ಗಾರ್ಡನಿಂಗ್ ಇಲ್ಲಿ ಬೆಳಿಗ್ಗೆ ಅಂತ ಹಾಕಿದರು, ಇಲ್ಲಿ ಮಾರ್ನಿಂಗ್ ಅಂತ. ನನಗೆ ಅವರು US ಅಂತ ಅಷ್ಟು ನನಗೆ ಏನು ಐಡಿಯಾ ಇರಲಿಲ್ಲ, ನನಗೆ ಜ್ಞಾಪಕ ಇರಲಿಲ್ಲ ಸ್ನೇಹಿತರೆ. ಏನಂದರೆ ಅವ್ರು ಹೇಳಿದ ಮೇಲೆ ನನಗೆ ಅರ್ಥ ಆಗಿತ್ತು ಅವ್ರದ್ದು USA ಅಮೇರಿಕಾ ಅಂತ. ಆ ಥರ ಸ್ನೇಹಿತರೆ, ಈ ಥರ ಹೊರದೇಶಗಳಿಂದ ಕಮೆಂಟ್ಸ್ಗಳು ಹಾಕೋದು ನಂಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ. ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಸಬ್ಸ್ಕ್ರೈಬರು ಮತ್ತು ಯೂಟ್ಯೂಬ್ ಫ್ಯಾಮ್ಲಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಚಾನಲ್ ಸ್ನೇಹಿತರೆ. ಈಗೇನೆ ನಂಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಸ್ನೇಹಿತರೆ, ನನಗೆ ಇಷ್ಟ ಆಗುತ್ತೆ. ಆದ್ದರಿಂದ ನಿಮ್ಮ ಹತ್ರ ಒಂದೊಂದು ವಿಷಯಗಳನ್ನ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಈ ಗಿಡದ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಬ್ಯೂಟಿಫುಲ್ಲಾದ ಪ್ಲ್ಯಾಂಟು ಸ್ನೇಹಿತರೆ, ಕ್ರೀಪರ್ ವೈನ್ ಸ್ನೇಹಿತರೆ. ಇದು ಏನಂದರೆ ಸ್ನೇಹಿತರೆ, ಇಲ್ಲಿ ಸೌಂಡ್ ಬರ್ತಾಯಿದೆ ಸ್ನೇಹಿತರೆ. ನಾನು ನರ್ಸರಿಗೆ ಬಂದಿದ್ದೆ ಸ್ನೇಹಿತರೆ. ಏನಂದರೆ ಗಿಡ ತೊಗೊಳಕ್ಕಲ್ಲ, ನೋಡಿ, ನಾನು ಯಾವುದಾದ್ರೂ ಈ ಥರ ಗಿಡಗಳ ಬಗ್ಗೆ ಹಾಕ್ಬೇಕಂದ್ರೆ ನಾನು ನರ್ಸರಿಗೆ ಬರ್ತೀನಿ ಸ್ನೇಹಿತರೆ. ಯಾಕಂದರೆ ಈ ಥರ ಗಿಡಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಡಿಫ್ರೆಂಟಾಗಿರೋ ಹೂಗಳು ಲಾಲ್ಬಾಗ್ ನರ್ಸರಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಆದರೆ ರೇರು ಈ ಥರ ಹೂಗಳೆಲ್ಲ 1000 ರೂಪಾಯಿಗೆ ಮೇಲೆ ಹೇಳ್ತಾರೆ. ನಾವು ಈ ಥರದ್ದೆಲ್ಲ ಏನೋ ಇಷ್ಟು ಕಾಸ್ಟ್ಲಿ ಎಲ್ಲ ತೊಗೊಳಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಈಸಿಯಾಗಿರುತ್ತೆ ಅಂದ್ಬಿಟ್ಟು ನಾವು ಈ ಥರ ನಾನು ನರ್ಸರಿಗಳಿಗೆ ಬಂದು ನಾನು ವೀಡಿಯೋ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಸ್ನೇಹಿತರೆ. ಯಾವುದಾದ್ರೂ ಹೊಸ ಕಲೆಕ್ಷನ್ಸ್ ಬಂದರೆ ನಾನು ಬಂದು ವೀಡಿಯೋ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಇದನ್ನು ಈಸಿಯಾದ ಇದು. ಆದರೆ ಪ್ಲ್ಯಾಂಟ್ ಲವರ್ಗಳು ತೊಗೊತಾರೆ ಸ್ನೇಹಿತರೆ, ಈ ಥರ ಗಿಡಗಳು ತೊಗೊತಾರೆ, ಎಷ್ಟಾದರೂ ತೊಗೊತಾರೆ. ನಾವು ಏನಕ್ಕೆ ಇದಕ್ಕೆ ಖರ್ಚು ಮಾಡಬೇಕಂತ ಈ ಥರ ಕಟ್ಟಿಂಗ್ಗಳು ಸಿಕ್ಕಿದ್ರೆ ಇಕ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಮೊದಲು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ. ಮಂಕಿ ಬ್ರಷ್ ವೈನ್ ಅಂತ ಸ್ನೇಹಿತರೆ ಇದ್ರ ಹೆಸರು. ಆಮೇಲೆ ನೋಡಿ, ಬೊಟಾನಿಕಲ್ ನೇಮ್ ಬಂದ್ಬಿಟ್ಟು ಸ್ನೇಹಿತರೆ ಕಾಂಬರಟಾ ರೂಟೆಡ್ ಫೋಲಿಯೋ ಅಂತ ಸ್ನೇಹಿತರೆ. ನೋಡಿ, ನಾನು ಇದು ಲಾಲ್ಬಾಗಲ್ಲಿ ಇದ್ರದ್ದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ, ನಾನು ಶಾರ್ಟ್ ವಿಡಿಯೋ. ಡಿಫ್ರೆಂಟಾದ ಮರಗಳು ಸ್ನೇಹಿತರೆ. ಅದು ನೋಡ್ತಾ ಇದ್ದರೆ ಈ ಥರ ಹೂಗಳು ಇದೆಯಾ ಅಂದ್ಬಿಟ್ಟು ನಾನು ಅನಿಸುತ್ತೆ ಹೊರದೇಶದಲ್ಲಿ ಇದು ಆ ಥರ ಹೂಗಳನ್ನ ಹೊರದೇಶದಲ್ಲೇ ನೋಡಿರೋದು ಸ್ನೇಹಿತರೆ. ನಾನು ವೀಡಿಯೋಗಳು ನೋಡಿರ್ತೀನಿ ಆ ಥರ ಸ್ನೇಹಿತರೆ. ನೋಡಿ, ಇದು ಎಷ್ಟು ಡಿಫ್ರೆಂಟಾಗಿದೆ ನೋಡಿ, ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ನಾನು ಅದರಲ್ಲಿ ನೋಡಿದಾಗ ದೊಡ್ಡ ಮರ ಸ್ನೇಹಿತರೆ, ಅದು ಇಷ್ಟು ಉದ್ದ ಇತ್ತು. ಇದು ಸ್ವಲ್ಪ ಚಿಕ್ಕ ಥರ ಇದೆ, ಇಷ್ಟು ಉದ್ದ ಇತ್ತು ಸ್ನೇಹಿತರೆ, ಅಷ್ಟು ಚೆನ್ನಾಗಿತ್ತು. ಮಂಕಿ ಬ್ರಷ್ ಅಂದರೆ ನೋಡಿ, ಇದ್ರದ್ದು ಫ್ಲೇವರ್ ಮಂಕಿದು ಭಾಳ ಥರ ಇದೆ, ಅದಕ್ಕೋಸ್ಕರ ಆ ಥರ ಹೆಸರು ಇದೆಯೇನೋ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ, ಇದು ಸ್ಪ್ರಿಂಗ್ ಸೀಸನಲ್ಲಿ ಈ ಥರ ಹೂವು ಬಿಡುತ್ತೆ ಸ್ನೇಹಿತರೆ. ನೋಡಿ, ಫಸ್ಟ್ ಈ ಥರ ಇರುತ್ತೆ, ಆಮೇಲೆ ನೋಡಿ ಈ ಥರ ಆಗುತ್ತೆ ಸ್ನೇಹಿತರೆ. ಇದು ನೇಟಿವ್ ಸೌತ್ ಅಮೇರಿಕಾ ಸ್ನೇಹಿತರೆ. ಇದು ಸ್ಟೆಮ್ ಕಟ್ಟಿಂಗ್ನಿಂದನೂ ಬರುತ್ತೆ. ಯಾವುದಾದ್ರೂ ದೊಡ್ಡ ಸ್ಟೆಮ್ ನೋಡಿ ನೀವು ಕಟ್ಟಿಂಗ್ ಮಾಡಿ ಇಟ್ಕೊಬೋದು ಸ್ನೇಹಿತರೆ.
ಆಮೇಲೆ ನೋಡಿ ಇದಕ್ಕೆ ವೆಲ್ಡ್ರೈನ್ ಮಣ್ಣು ಸ್ನೇಹಿತರೆ. ಈ ಥರ ಗಿಡಗಳಿಗೆಲ್ಲ ಸ್ವಲ್ಪ ಒಂದು ದೊಡ್ಡ ಪಾಟ್ ಇರಬೇಕು ಸ್ನೇಹಿತರೆ. ದೊಡ್ಡ ಪಾಟ್ ಅಂದರೆ ಈ ಡ್ರಮ್ಮು ಬರುತ್ತೆ ನೋಡಿ, ಸ್ಕ್ರಾಪಲ್ಲಿ ಸಿಗುತ್ತೆ, ಅರ್ಧ ಕಟ್ ಮಾಡಿ ಕೂಡ ಇಡ್ಬೋದು ಸ್ನೇಹಿತರೆ. ಆಮೇಲೆ ದೊಡ್ಡ ಸೈಜಲ್ಲಿ ಪಾಟ್ ಸೆಲೆಕ್ಟ್ ಮಾಡ್ಕೊಬೋದು, 25 ಇಂಚು ಪಾಟು ಆ ಥರ. ಆಮೇಲೆ ಎಲ್ಲ ಮಣ್ಣು ಯಾವ ಥರ ಅಂದರೆ ಒಂದು ಪಾಟು ಗಾರ್ಡನ್ ಮಣ್ಣು, ಒಂದು ಪಾಟ್ ಕಂಪೋಸ್ಟು, ಇದು ಎರಡು ಮಿಕ್ಸ್ ಮಾಡಿ ನೀವು ಹಾಕೋದ್ರಿಂದ ಈ ಥರ ಕ್ರೀಪರ್ ಗಿಡಗಳು ಒಳ್ಳೆಯದಾಗಿ ಬೆಳೆಯುತ್ತೆ. ಆಮೇಲೆ ತಿಂಗಳಿಗೊಂದ್ಸರಿ ಎಪ್ಸಮ್ ಸಾಲ್ಟು, ಇಲ್ದಿದ್ರೆ ಯಾವುದಾದ್ರೂ ನೀಮ್ ಕಳಿ, ಇಲ್ದಿದ್ರೆ ಬೋನ್ ಮಿಲ್ಲು, ಈ ಥರ ನೀವು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ. ಈ ಥರ ಡಿಫ್ರೆಂಟ್ ಗಿಡಗಳು ಇಡೋದ್ರಿಂದ ನಿಮ್ಮ ಗಾರ್ಡನಲ್ಲಿ ಇನ್ನೂ ಅಂದವಾಗಿರುತ್ತೆ ಸ್ನೇಹಿತರೆ. ಬಟರ್ಫ್ಲೈ ಆಮೇಲೆ ದುಂಬಿ ಇದೆಲ್ಲ ನಿಮ್ಮ ಗಾರ್ಡನ್ಗಳಿಗೆ ಎಂಟ್ರಿ ಕೊಡ್ತಾರೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ ಆದ ಡಿಫ್ರೆಂಟ್ ಆದ ಪ್ಲ್ಯಾಂಟ್ಗಳು ಈ ಥರ ರೇರು ಸ್ನೇಹಿತರೆ. ಅದರ ನರ್ಸರಿಗಳಲ್ಲಿ ರೇರು ಈ ಥರ ಸಿಗೋದು ಸ್ನೇಹಿತರೆ. ಆಮೇಲೆ ನೋಡಿ ಇನ್ನೇನು ಹೇಳ್ಬೇಕಂತಿದ್ದೆ, ನೀರು ಸ್ನೇಹಿತರೆ. ನೀರು ಬಂದುಬಿಟ್ಟು ಇದಕ್ಕೆ ಇವಾಗ ಮಳೆ ನೀರು ಬರೋದ್ರಿಂದ ಮಳೆ ಬರೋದ್ರಿಂದ ಅಷ್ಟೊಂದು ನೀರು ನೀವು ಹಾಕೋಂಗೆ ಬೇಕಾಗಿಲ್ಲ. ಮಳೆ ಬರೆದಿದ್ರೇ ನೀವು ಸಮ್ಮರ್ ಸೀಸನ್ನಲ್ಲಿ ಇದಕ್ಕೆ ಈ ಥರ ಗಿಡಗಳಿಗೆಲ್ಲ ದಿನ ನೀರು ಹಾಕಲೇಬೇಕು ಸ್ನೇಹಿತರೆ. ಈ ಕ್ರೀಪರ್ ಗಿಡಗಳಿಗೆಲ್ಲ ದಿನ ನೀರು ಹಾಕಬೇಕು. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಇದರ ಕೇರಿಂಗ್ ಬಗ್ಗೆ ನೋಡಿದ್ರಾ? ಈ ಥರ ಪ್ಲ್ಯಾಂಟ್ಗಳು ನಿಮಗೆ ಸಿಕ್ಕಿದ್ರೆ ಚಿಕ್ಕದ್ರಲ್ಲೂ ಇದು ಸಿಗುತ್ತೆ ನಿಮಗೆ. ಕೇರಳ ಸೈಡು ಈ ಥರ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿ ನೀವು ತೊಗೊಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಹ್ಯಾಪಿ ಗಾರ್ಡನಿಂಗ್, ಟೇಕ್ ಕೇರ್, ಬಾಯ್ ಸ್ನೇಹಿತರೆ.